ಕನ್ನಡದಲ್ಲಿ ದೇಶೀಯ ಎಂದು ನಾವು ಗುರುತಿಸುವ ಎಲ್ಲ ಪದಗಳು ನಮ್ಮ ದಿನಬಳಕೆಯ ಪದಗಳಾಗಿ ಕಾಣಿಸಿಕೊಳ್ಳುವುದಿಲ್ಲ. ಆ ಪದಗಳಲ್ಲಿ ಕೆಲವು ಪದವರ್ಗದ ಪದಗಳು ಮಾತ್ರ ನಮಗೆ ದಿನವೂ ಉಪಯೋಗಕ್ಕೆ ಬರುತ್ತವೆ. ಉದಾಹರಣೆಗೆ ನಾಮಪದ, ಕ್ರಿಯಾಪದ ಮತ್ತು ಗುಣಪದಗಳಲ್ಲಿ ಕ್ರಿಯಾಪದ ವರ್ಗ ಹೆಚ್ಚು ಮುಚ್ಚಿದ ಪದವರ್ಗ. ನಾಮಪದ ವರ್ಗವಂತೂ ಸಂಪೂರ್ಣವಾಗಿ ತೆರೆದ ಪದವರ್ಗವಾಗಿದ್ದು ಅದಕ್ಕೆ ದಿನವೂ ಹೊಸ ಹೊಸ ಪದಗಳು ಬಂದು ಸೇರುತ್ತಿರುತ್ತವೆ. ದೇಶೀಯ ಪದಗಳಲ್ಲಿ ಪದಗಳ ರೂಪ, ಪದಗಳ ಅರ್ಥ ಮತ್ತು ಪದಗಳ ಬಳಕೆಯ ನಿಯಮಗಳು ನಾವು ತಿಳಿದ ಹಾಗೆ ನಿಶ್ಚಿತವಾಗಿ ಇರುವುದಿಲ್ಲ. ಎಂದರೆ ಅವುಗಳನ್ನು ನಾವು ಬಳಸುವಾಗ ಅನುಕೂಲಕ್ಕೆ ತಕ್ಕ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತೇವೆ. ಅದರಲ್ಲೂ ಅರ್ಥದ ನೆಲೆಯಲ್ಲಿ ಮತ್ತು ಬಳಕೆಯ ನೆಲೆಯಲ್ಲಿ ಈ ಬದಲಾವಣೆಗಳು ನಡೆಯುತ್ತಿರುತ್ತವೆ. ದೇಶೀಯ ಪದಗಳಲ್ಲಿ ನಾಮಪದಗಳು ತಮ್ಮ ಮೂಲ ಅರ್ಥಗಳನ್ನು ಬಿಟ್ಟುಕೊಟ್ಟು ಬೇರೊಂದು ಅರ್ಥದಲ್ಲಿ ಬಳಕೆಯಾಗುವ ಸಾಧ್ಯತೆಗಳು ಇರುತ್ತವೆ. ಈ ಬದಲಾವಣೆಗೆ ಮುಖ್ಯ ಕಾರಣ ನಮ್ಮ ಜೀವನ ಕ್ರಮದಲ್ಲಿ ಆಗುತ್ತಿರುವ ಬದಲಾವಣೆಗಳು. ಇದಕ್ಕೆ ಕೆಲವು ನಿದರ್ಶನಗಳನ್ನು ನಾವು ನೋಡಬಹುದು. ವೃತ್ತಿ ಸಂಬಂಧಿಯಾದ ಪದಗಳು ಆಯಾ ವೃತ್ತಿಯ ನೆಲೆಯಲ್ಲಿ ವಾಚ್ಯಾರ್ಥವನ್ನು ಪಡೆದಿರುತ್ತವೆ. ಸಾಮಾಜಿಕ ಬದಲಾವಣೆಗಳಿಂದಾಗಿ ಆ ವೃತ್ತಿಯು ಪರಿವರ್ತನೆಗೆ ಒಳಗಾಗುತ್ತದೆ. ಆಗ ಅದರಲ್ಲಿ ಬಳಕೆಯಾಗುವ ಎಷ್ಟೋ ಪದಗಳು ಆ ವೃತ್ತಿಯಲ್ಲಿ ಪರಿವರ್ತನೆಗೆ ಒಳಗಾಗುತ್ತದೆ. ಆಗ ಅದರಲ್ಲಿ ಬಳಕೆಯಾಗುವ ಎಷ್ಟೋ ಪದಗಳು ಆ ವೃತ್ತಿಯ ಚೌಕಟ್ಟಿನಿಂದ ಹೊರಬಂದು ಸಾಮಾನ್ಯ ಪದಕೋಶಕ್ಕೆ ಬಂದು ಸೇರುತ್ತವೆ. ಕೃಷಿಗೆ ಸಂಬಂಧಪಟ್ಟ 16 ಪದಗಳನ್ನು ಗಮನಿಸಿ. ಬೆಳೆ, ಕಳೆ, ಉಳು, ಹರಗು, ಹಸನು, ಸುಗ್ಗಿ, ತೂರು, ಕಣ, ಕೊಯ್ಲು, ಫಸಲು ಇವೇ ಮುಂತಾದ ಪದಗಳು ಆ ವೃತ್ತಿಯ ಪರಿಸರದಲ್ಲಿ ಹೊಂದಿರುವ ಅರ್ಥಗಳು ಒಂದು ಕಡೆ ಇದೆ. ಇವೇ ಪದಗಳನ್ನು ಆ ವೃತ್ತಿಯ ಆಚೆಗೆ ಸಾಮಾನ್ಯ ಬಳಕೆಯಲ್ಲಿ ಪ್ರಯೋಗಿಸಿದಾಗ ಮೂಲ ವಾಚ್ಯಾರ್ಥದ ಬದಲು ಲಕ್ಷಣಾರ್ಥಗಳು ಲಭಿಸಿಬಿಡುತ್ತವೆ. ಕಳೆದ 50 ವರ್ಷಗಳಲ್ಲಿ ಕನ್ನಡದ ಪದಕೋಶ ಈ ಬಗೆಯ ಪರಿವರ್ತನೆಗೆ ಅಗಾಧ ಪ್ರಮಾಣದಲ್ಲಿ ಒಳಗಾಗಿರುವುದನ್ನು ಗಮನಿಸಬಹುದು. ಈ ಮೇಲೆ ಹೇಳಿದ ಬದಲಾವಣೆಗಳ ಹಿಂದೆ ಕೆಲವು ಸಾಮಾಜಿಕ ಪರಿವರ್ತನೆಗಳು ಕೆಲಸ ಮಾಡುತ್ತಿರುತ್ತವೆ ಎಂದು ಹೇಳಲಾಯಿತು. ಈ ಸಾಮಾಜಿಕ ವ್ಯತ್ಯಾಸಗಳು ಕೇವಲ ಬಾಹ್ಯ ನೆಲೆಯ ವ್ಯತ್ಯಾಸವನ್ನು ಸೂಚಿಸುತ್ತವೆ. ಅಂದರೆ ಒಂದು ವೃತ್ತಿಗೂ ಸಮಾಜಕ್ಕೂ ಇರುವ ಸಂಬಂಧ ಸಂಕೀರ್ಣ ನೆಲೆಯಲ್ಲಿ ಇರುತ್ತದೆ. ಆ ವೃತ್ತಿಯ ಬಗೆಗಿನ ದೃಷ್ಟಿಕೋನ ಸಾಮಾಜಿಕ ನೆಲೆಯಲ್ಲಿ ಬದಲಾಗುತ್ತಾ ಹೋದಂತೆ ಭಾಷೆಯ ಪದಕೋಶವು ತನ್ನಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತದೆ. ನಗರೀಕರಣದ ಪ್ರಭಾವದಿಂದ ಕೃಷಿಯ ಬಗೆಗೆ ಸಾಮಾಜಿಕವಾಗಿ ಇದ್ದ ಸಂಬಂಧದ ನೆಲೆಗಳು ಬದಲಾಗಿವೆ. ಕೃಷಿ ಈಗ ಸಮುದಾಯಕ್ಕೆ ಸದಾ ಅಗತ್ಯವಾದರೂ ಅದು ನಮ್ಮ ದಿನದಿನದ ವ್ಯವಹಾರದ ಭಾಗವಾಗಿರುವುದಿಲ್ಲ. ಆದರೆ ಕೃಷಿಯ ಪದಗಳು ಮಾತ್ರ ಕನ್ನಡ ಪದಕೋಶದಲ್ಲಿ ಹೊಸ ಜವಾಬ್ದಾರಿಯನ್ನು ನಿರ್ವಹಿಸಲು ಆರಂಭಿಸುತ್ತವೆ. ಇದನ್ನು ಪದಕೋಶದ ಒಳಚಲನೆ ಎಂದು ಗುರುತಿಸಬಹುದು. ಕನ್ನಡದಲ್ಲಿ ಇಂತಹ ಒಳ ಚಲನೆಯ ಪರಿಣಾಮ ಅಗಾಧ ಪ್ರಮಾಣದಲ್ಲಿ ನಡೆಯುತ್ತಿದೆ. ಇದನ್ನು ಗುರುತಿಸಿ ದಾಖಲಿಸುವುದು ಈಗ ಅಗತ್ಯವಾಗುತ್ತಿದೆ. ದೇಶೀಯ ಪದಗಳಲ್ಲಿ ಮತ್ತೂ ಒಂದು ಬಗೆಯ ವ್ಯತ್ಯಾಸಗಳು ನಡೆಯುತ್ತವೆ. ಪದಗಳು ಉಳಿದು ಪದಾರ್ಥಗಳು ಮಾಯವಾಗುವ ಪ್ರಕ್ರಿಯೆ ಸಾಮಾಜಿಕ ನೆಲೆಯಲ್ಲಿ ನಡೆಯುತ್ತಿರುತ್ತದೆ. ವಸ್ತು ಜಗತ್ತಿನ ಪಲ್ಲಟಗಳು ಈ ಪದಾರ್ಥಗಳ ವಿಘಟನೆಗೆ ಕಾರಣವಾಗುತ್ತವೆ. ಈ ವಿಘಟನೆಯ ಪರಿಣಾಮಗಳು ಪದಕೋಶದಲ್ಲಿ ಕಾಣಿಸಿಕೊಳ್ಳುವ ಕ್ರಮ ಹಲವು. 1. ಪದ ಮತ್ತು ಪದಾರ್ಥಗಳೆರಡೂ ಬಳಕೆಯಿಂದ ದೂರ ಸರಿಯುವುದು. 2. ಹೊಸ ಸಾಧ್ಯತೆಗಳೊಡನೆ ಪದದ ಬಳಕೆಯನ್ನು ಉಳಿಸಿಕೊಳ್ಳುವುದು. 3. ಪದಾರ್ಥದ ಗೈರು ಹಾಜರಿಯಲ್ಲಿ ಉಂಟಾದ
ಶೂನ್ಯವನ್ನು ತುಂಬಲು ಬಂದ ಹೊಸ ಪದಾರ್ಥವನ್ನು ಸೂಚಿಸಲು ಇನ್ನೊಂದು ಹೊಸ ಪದವನ್ನು ಸೃಷ್ಟಿಸಿಕೊಳ್ಳುವುದು. 4. ಹಳೆಯ ಪದವನ್ನು ಬೇರೆಯ ಪರಿಸರದಲ್ಲಿ ಲಕ್ಷಣಾರ್ಥದೊಡನೆ ಬಳಸಲು ಮೊದಲು ಮಾಡುವುದು. ಈ ಎಲ್ಲ ಪ್ರಕ್ರಿಯೆಗಳು ಕನ್ನಡ ಪದಕೋಶ ವಲಯದಲ್ಲಿ ಅಗಾಧ ಪ್ರಮಾಣದಲ್ಲಿ ನಡೆಯುತ್ತಿವೆ. ಈ ಗತಿಶೀಲತೆಯನ್ನು ನಾವು ಇನ್ನೂ ಪೂರ್ಣವಾಗಿ ಅಭ್ಯಾಸ ಮಾಡುವುದು ಸಾಧ್ಯವಾಗಿಲ್ಲ. ಒಂದೆರಡು ನಿದರ್ಶನಗಳ ಮೂಲಕ ಈ ಸಂಕೀರ್ಣ ಪ್ರಕ್ರಿಯೆಯನ್ನು ಅರಿಯಲು ಯತ್ನಿಸಬಹುದು. ಅಕ್ಕಿಯನ್ನು ಬೇಯಿಸಿ ಮಾಡಿದ ಪದಾರ್ಥ ಅನ್ನ. ಈ ಪದ ಕನ್ನಡಕ್ಕೆ ಸಂಸ್ಕೃತದಿಂದ ಬಂದಿದೆ. ಬಹು ಹಿಂದೆಯೇ ಈ ಅರ್ಥವನ್ನು ನೀಡುವ ಕೂಳು ಎಂಬ ಪದ ಬಳಕೆಯಿಂದ ಮಾಯವಾಯಿತು. ಅನ್ನ ಅದರ ಜಾಗದಲ್ಲಿ ಉಳಿಯಿತು. ಕೂಳು ಪದಕ್ಕೆ ತಾನು ಸೂಚಿಸುತ್ತಿದ್ದ ನಿರ್ದಿಷ್ಟ ಅರ್ಥದ ಬದಲಿಗೆ ಬೇರೆಯ ಅರ್ಥಗಳು ಬಂದು ಸೇರಿದವು. ಅದು ಸೀಮಿತ ಅರ್ಥ ನೆಲೆಗೆ ಬಂದು ನಿಂತಿದ್ದು ಉಂಟು. ಶವದ ಮೆರವಣಿಗೆಯಲ್ಲಿ ಒಯ್ಯುವ ಅನ್ನವನ್ನು ಸೂಚಿಸಲು ಬಳಸುವ ತಲೆಗೂಳು ಎಂಬ ಪದವನ್ನು ಗಮನಿಸಿ. ಇದಲ್ಲದೆ ಹೊಟ್ಟೆಪಾಡಿಗೆ ತಿನ್ನುವ ಯಾವ ವಸ್ತುವನ್ನಾದರೂ ಅಥವಾ ಹೊಟ್ಟೆಪಾಡಿಗೆ ಮಾಡುವ ದುಡಿಮೆಗೆ ಸಿಗುವ ಯಾವ ಫಲವನ್ನಾದರೂ ಕೂಳು ಎಂದು ತಿರಸ್ಕಾರ ರೂಪದಲ್ಲಿ ಬಳಸುವುದು ಕಾಣುತ್ತದೆ. ಉದಾಹರಣೆಗೆ, ಕೂಳಿಗೂ ಗತಿ ಇಲ್ಲದವರು. ಇವೆಲ್ಲವೂ ಹಿಂದೆಯೇ ಆದ ಬದಲಾವಣೆಗಳು. ಈಚಿನ ದಶಕಗಳಲ್ಲಿ ಅನ್ನ ಪದದ ಬದಲಿಗೆ ಇಂಗ್ಲಿಷ್ನಿಂದ ಪಡೆದ ರೈಸ್ ಪದವನ್ನು ವ್ಯಾಪಕವಾಗಿ ಬಳಸಲು ತೊಡಗಿದ್ದೇವೆ. ಈ ರೈಸ್ ಎಂಬ ಪದವೇ ಇಂಗ್ಲಿಷಿಗೆ ಹೇಗೆ ಬಂದಿತು ಎಂಬ ಬಗ್ಗೆ ಬೇರೆಯೇ ಕತೆ ಇದೆ. ಹೆಚ್ಚು ಪಾಲು ಮನೆಯ ಆಚೆಗಿನ ವಾತಾವರಣದಲ್ಲಿ, ಉದಾಹರಣೆಗೆ ಹೋಟೆಲ್, ಹಾಸ್ಟೆಲ್, ಬಸ್, ರೈಲು ನಿಲ್ದಾಣ, ಸಾರ್ವಜನಿಕ ಸಮಾರಂಭಗಳು ಇಂತಹ ಕಡೆಗಳಲ್ಲಿ ರೈಸ್ ಪದ ಬಂದು ನಿಂತಿದೆ. ಅನ್ನ ತನ್ನ ಬಳಕೆಯ ವ್ಯಾಪ್ತಿಯನ್ನು ಕಡಿಮೆ ಮಾಡಿಕೊಂಡಿದೆ. ಸಂಬಂಧ ಸೂಚಕ ಪದಗಳು, ಸಂಬೋಧನಾ ರೂಪದ ಪದಗಳು ಕೂಡ ಇದೇ ಬಗೆಯ ವ್ಯತ್ಯಾಸಗಳಿಗೆ ಒಳಗಾಗಿವೆ. ಅತ್ತೆ, ಮಾವ ಮುಂತಾದ ಪದಗಳ ಬದಲು ಆಂಟಿ, ಅಂಕಲ್ಗಳು ಬಂದಿವೆ. ಇಂಗ್ಲಿಶಿನ ಈ ಎರಡು ಪದಗಳು ಕನ್ನಡದ ಚಿಕ್ಕಮ್ಮ, ದೊಡ್ಡಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ ಪದಗಳ ಬಳಕೆಯನ್ನು ತಮ್ಮಲ್ಲೇ ಸೇರಿಸಿಕೊಂಡಿವೆ. ಇಂತಹ ನಿದರ್ಶನಗಳು ಸರಳವಾಗಿ ಕಂಡರೂ ನಮ್ಮ ಸಮಾಜದಲ್ಲಿ ಆಗುತ್ತಿರುವ ಬದಲಾವಣೆಗಳ ಸೂಚಕಗಳಾಗಿವೆ. ಭಾಷೆಯ ಪದಕೋಶ ತಾನೇ ಸಾಮಾಜಿಕ ಬದಲಾವಣೆಗೆ ಕಾರಣವಾಗದಿದ್ದರೂ ಆಗಿರುವ ಬದಲಾವಣೆಗಳು ಪದಕೋಶದಲ್ಲಿ ಸೂಚಿತವಾಗುತ್ತವೆ. ಆದ್ದರಿಂದ ಕನ್ನಡ ಸಮಾಜದಲ್ಲಿ ಆಗಿರುವ ವ್ಯತ್ಯಾಸಗಳನ್ನು ಈ ಪದಕೋಶ ಸೂಚಕಗಳ ಮೂಲಕ ಗ್ರಹಿಸುವುದು ಸಾಧ್ಯ. ದೇಶೀಯ ಪದಗಳು ಬಳಕೆಯಿಂದ ತಪ್ಪಿ ಹೋಗುವ ಪ್ರಕ್ರಿಯೆ ಬಗೆಗೆ ಹಲವರು ಹಪಹಪಿಸುತ್ತಾರೆ. ಅವರ ಆತಂಕಕ್ಕೆ ಹಲವು ಕಾರಣಗಳಿವೆ. ಆದರೆ ಕೇವಲ ಆತಂಕ ವ್ಯಕ್ತಪಡಿಸುವುದರಿಂದ ಅಥವಾ ಅಂತಹ ಪದಗಳನ್ನು ಪ್ರಜ್ಞಾಪೂರ್ವಕವಾಗಿ ಎಚ್ಚರಿಕೆಯಿಂದ ಮರಳಿ ಬಳಸುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಆ ಪ್ರಯತ್ನಗಳು ಸಾಮಾಜಿಕ ಬದಲಾವಣೆಗಳ ಒತ್ತಾಸೆಯನ್ನು ಪಡೆದಿರಬೇಕಾಗುತ್ತದೆ. ಇದೊಂದು ಸಂಕೀರ್ಣ ಪ್ರಕ್ರಿಯೆ. ಎಷ್ಟು ನಿಮಿಷ ಆಯ್ತು ಇವ್ರೆ?